ಆ ದಿನ ರಾತ್ರಿ ಉತ್ತರ ಪ್ರದೇಶದ ಒಂದು ಗ್ರಾಮದಲ್ಲಿ ವಾಸವಿದ್ದ ಶಬನಮ್ ಅಲಿ. ಇವಳ ವಯಸ್ಸು 24 ವರ್ಷ. ಈ ಮಹಿಳೆಗೆ ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಏನೋ ಶಬ್ದವಾಗುತ್ತಿರುವ ಹಾಗೆ ಕೇಳಿಸುತ್ತೆ. ಏನದು ಈ ಸಮಯದಲ್ಲಿ ಶಬ್ದ ಎಂದು ಮನೆಯ ಮೇಲಿಂದ ಕೆಳಗಡೆ ಬರ್ತಾಳೆ. ಬಂದು ನೋಡಿದರೆ ಅತಿ ಭಯಾನಕವಾಗಿರುವ ದೃಶ್ಯ ಅವಳಿಗೆ ಕಾಣಿಸುತ್ತೆ. ಅದು ಏನೆಂದರೆ ಅವರ ಕುಟುಂಬದ 7 ಜನರನ್ನು ಕೊಡಲಿಯಿಂದ ಅವರ ಕತ್ತನ್ನು ಸೀಳಿ ಕೊಂದು ಹಾಕಿರ್ತಾರೆ. ಆ 7 ಜನರಲ್ಲಿ ಅದೇ ರೀತಿಯಾಗಿ 10 ತಿಂಗಳ ಮಗು ಕೂಡ ಸತ್ತು ಹೋಗಿರುತ್ತೆ. ತುಂಬ ದುಃಖದಿಂದ ಅತಿಯಾಗಿ ಕಿರುಚಾಡುವ ಶಬನಮ್ ಊರಿನ ಜನರೆಲ್ಲ ತನ್ನ ಮನೆಗೆ ಬರುವಂತೆ ಮಾಡ್ತಾಳೆ. ಅವಳ ಗೋಳಾಟ ನೋಡಿ ಊರಿನ ಜನರು ಅವಳನ್ನು ಸಮಾಧಾನ ಮಾಡೋಕ್ಕೆ ಮುಂದಾಗ್ತಾರೆ. ಆದರೆ ಅವಳನ್ನು ಸಮಾಧಾನ ಮಾಡೋಕ್ಕೆ ಯಾರಿಂದಲೂ ಆಗೋದಿಲ್ಲ. ನಮ್ಮ ಊರಲ್ಲಿ ಇಂಥ ಘಟನೆ ನಡೆದಿದೆಯಾ ಎಂದು ಊರಿನ ಜನರೆಲ್ಲ ತುಂಬ ಶಾಕ್ನಲ್ಲಿ ಇರ್ತಾರೆ. ಯಾರೋ ಕಳ್ಳರು ಮನೆಯವರನ್ನು ಕೊಂದು ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹೀಗಂತ ಜನರು ಮಾತನಾಡುತ್ತಿರುತ್ತಾರೆ. ಇಲ್ಲಿ ನಡೆದಿದ್ದಾದರೂ ಏನು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಬೆಳಗ್ಗೆ ಆಗ್ತಿರೋ ಹಾಗೆ ನ್ಯೂಸ್ ಚಾನಲ್ನವರು ಮತ್ತು ಪಕ್ಕದಲ್ಲಿನ ಪೊಲೀಸ್ ಟೀಮ್ನವರು ಹಾಗೆ ರಾಜಕೀಯ ಜನರೆಲ್ಲ ಶಬನಮ್ಗೆ ಸಮಾಧಾನ ಮಾಡಲು ಬರ್ತಾರೆ. ನಿನ್ನ ಕುಟುಂಬದವರ ಸಾವಿಗೆ ನ್ಯಾಯ ಕೊಡಿಸುವೆ ಹೀಗಂತ ರಾಜಕೀಯ ಜನರೆಲ್ಲ ಹೇಳಿ ಹೋಗ್ತಾರೆ. ಯಾರೇ ಎಷ್ಟೇ ಹೇಳಿದರೂ ಶಬನಮ್ಮಳ ಗೋಳಾಟ ನಿಲ್ಲುವುದೇ ಇಲ್ಲ. ತನ್ನ ತಂದೆ ತಾಯಿ, ಅಣ್ಣ ಅತ್ತಿಗೆ, ತಮ್ಮ ತಂಗಿ ಹಾಗೆ 10 ತಿಂಗಳ ಮಗುವಿನ ಸಾವನ್ನು ನೆನಪಿಸಿಕೊಂಡು ಅಳುತ್ತಾನೆ ಇರ್ತಾಳೆ. ಅಲ್ಲಿ ಒಂದೇ ಕುಟುಂಬದ 7 ಜನರ ಸಾವು. ಆಗ ಪೊಲೀಸರು ಈ ಘಟನೆಯನ್ನು ತುಂಬ ಗಂಭೀರವಾಗಿ ತಗೊಂಡು ತನಿಖೆ ಮಾಡಲು ಶುರು ಮಾಡ್ತಾರೆ. ಆ ದಿನ ರಾತ್ರಿ ಅಲ್ಲಿ ಏನು ನಡೆಯಿತು ಎಂದು ಶಬನಮ್ಮಳನ್ನು ಕೇಳ್ತಾರೆ. ಆಗ ಶಬನಮ್, ನಾನು ಮೇಲಿನ ರೂಮಲ್ಲಿ ಮಲಗಿದ್ದೆ. ಆಗ ನನಗೆ ಕೆಳಗಡೆ ಏನೋ ಶಬ್ದಗಳು ಕೇಳಿದವು. ಆಗ ಕೆಳಗಡೆ ಬಂದು ನೋಡಿದರೆ ಯಾರೋ ದರೋಡೆಕೋರರು ನಮ್ಮ ಕುಟುಂಬದವರನ್ನು ಭೀಕರವಾಗಿ ಕೊಂದು ಮನೆಯಲ್ಲಿನ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರು. ನಾನು ಬಂದು ನೋಡುವಷ್ಟರಲ್ಲಿ ಮನೆಯ ಹಿಂದಿನ ಬಾಗಿಲಿನ ಮೂಲಕ ಓಡಿ ಹೋದರು. ಹೀಗಾಗಿ ನಾನು ಅವರ ಮುಖವನ್ನು ನೋಡಲು ಆಗಲಿಲ್ಲ. ಹೀಗೆ ಹೇಳಿದ ತಕ್ಷಣವೇ ಸುಮ್ಮನಾಗದ ಪೊಲೀಸರು ಮನೆಯ ಹಿಂದಿನ ಬಾಗಿಲಿನ ಬಳಿ ಹೋಗ್ತಾರೆ. ಆದರೆ ವಿಚಿತ್ರ ಏನೆಂದರೆ ಆ ಹಿಂದಿನ ಬಾಗಿಲು ಒಳಗಡೆಯಿಂದಲೇ ಲಾಕ್ ಆಗಿತ್ತು. ಆ ಕಳ್ಳರು ಈ ಬಾಗಿಲಿನಿಂದ ಓಡಿ ಹೋಗಿದ್ದರೆ ಒಳಗಡೆಯಿಂದ ಹೇಗೆ ಈ ಬಾಗಿಲನ್ನು ಲಾಕ್ ಮಾಡುತ್ತಾರೆ ಎಂದು ಪೊಲೀಸರು ಯೋಚನೆ ಮಾಡ್ತಾರೆ. ಆಗ ಪೊಲೀಸರಿಗೆ ಇಲ್ಲಿ ಏನೋ ನಡೆದಿದೆ ಎಂದು ಅನುಮಾನ ಬರುತ್ತೆ. ಅದು ಕೂಡ ಶಬನಮ್ಮಳ ಮೇಲೆಯೇ. ಹಾಗೆ ನಿಧಾನವಾಗಿ ಆ ಕೊಲೆ ನಡೆದಿರುವ ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ. ಆಗ ಅಲ್ಲಿ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಆ ಕೊಲೆಗಳನ್ನು 4-5 ಜನ ಮಾಡಿಲ್ಲ, ಕೇವಲ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳು ಕೂಡಿ ಮಾಡಿದ್ದಾರೆ ಎಂದು ಪೊಲೀಸರಿಗೆ ಗೊತ್ತಾಗುತ್ತೆ. ಇದರ ಬಗ್ಗೆ ಎಲ್ಲ ಶಬನಮ್ ಬಳಿ ಪ್ರಶ್ನೆ ಮಾಡದೆ ಕೂಡಲೇ ಆ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ ಈ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಅದೇನೆಂದರೆ ಆ 10 ತಿಂಗಳ ಮಗುವನ್ನು ಬಿಟ್ಟು ಇನ್ನು ಮಿಕ್ಕ 6 ಜನರ ಹೊಟ್ಟೆಯಲ್ಲಿ ನಿದ್ದೆ ಬರುವ ಡ್ರಗ್ ಇರುವುದು ಪತ್ತೆಯಾಗುತ್ತೆ. ಯಾರೋ ಇವರಿಗೆ ಡ್ರಗ್ ಕೊಟ್ಟು ನಿದ್ದೆ ಬರೆಸಿ ಕೊಂದಿದ್ದಾರೆ. ಈ ರೀತಿ ಹೊರಗಿನವರು ಮಾಡೋದು ಕಷ್ಟ. ಈ ಕೆಲಸವನ್ನು ಮನೆಯವರೇ ಮಾಡಿದ್ದಾರೆ ಎಂದು ಪೊಲೀಸರಿಗೆ ಅನುಮಾನ ಬರುತ್ತೆ. ಆದರೆ ಈ ಕೆಲಸವನ್ನು ಶಬನಮ್ಮಳೆ ಮಾಡಿರೋದಕ್ಕೆ ಯಾವುದೇ ಸಾಕ್ಷಿಗಳು ಇರಲಿಲ್ಲ. ಆಗ ಪೊಲೀಸರು ಶಬನಮ್ಮಳಿಗೆ ಗೊತ್ತಾಗದ ಹಾಗೆ ಅವಳ ಫೋನ್ ಡೀಟೇಲ್ಸ್ ಚೆಕ್ ಮಾಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಶಬನಮ್ ಸಲೀಮ್ ಎಂಬ ಹುಡುಗನ ಜೊತೆ ತಿಂಗಳಿಗೆ ಹಲವಾರು ಬಾರಿ ಅಂದರೆ ಲೆಕ್ಕವಿಲ್ಲದಷ್ಟು ಬಾರಿ ಅವನ ಜೊತೆ ಮಾತನಾಡಿರುತ್ತಾಳೆ. ಇದರಿಂದ ಗೊತ್ತಾಗುತ್ತೆ ಶಬನಮ್ ಸಲೀಮನನ್ನು ಲವ್ ಮಾಡುತ್ತಿದ್ದಳು ಅಂತ. ಆ 7 ಜನ ಸತ್ತ ದಿನದಂದು ಕೂಡ ಶಬನಮ್ ಸಲೀಮ್ಗೆ ಹಲವಾರು ಬಾರಿ ಕಾಲ್ ಮಾಡಿರುತ್ತಾಳೆ. ಇದರಿಂದ ಪೊಲೀಸರಿಗೆ ಶಬನಮ್ ಮೇಲಿರುವ ಅನುಮಾನ ಬಲವಾಗುತ್ತೆ. ಇದಾದ ಬಳಿಕವೂ ಶಬನಮ್ಮಳನ್ನು ಏನು ವಿಚಾರಿಸದ ಪೊಲೀಸರು ತಕ್ಷಣವೇ ಅವಳ ಲವರ್ ಆದ ಸಲೀಮನನ್ನು ಸ್ಟೇಷನ್ಗೆ ಕರೆತಂದು ಪೊಲೀಸರು ಅವರ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಆಗ ಅವನು ಈ ರೀತಿಯಾಗಿ ಪೊಲೀಸರಿಗೆ ಹೇಳ್ತಾನೆ, ನಾನು ಶಬನಮ್ ಪ್ರೀತಿ ಮಾಡುತ್ತಿದ್ದೀವಿ. ಈಗ ಶಬನಮ್ 7 ತಿಂಗಳ ಪ್ರೆಗ್ನೆಂಟ್ ಎಂದು ಹೇಳ್ತಾನೆ. ಆಗ ಪೊಲೀಸರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಕೊಲೆಗೂ ಶಬನಮ್ಮಳ ಲವ್ ಸ್ಟೋರಿಗೂ ಏನೋ ಲಿಂಕ್ ಇದೆ ಎಂದು. ಮತ್ತಷ್ಟು ಪೊಲೀಸರು ಸಲೀಮ್ಗೆ ಹೊಡೆದು ಕೇಳಿದಾಗ ಆಗ ಸಲೀಮ್ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಆ ಕೊಲೆಯನ್ನು ನಾನು ಶಬನಮ್ ಕೂಡೇ ಮಾಡಿದ್ದೇವೆ ಎಂದು ಹೇಳಿ ಸಲೀಮ್ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ನಂತರ ಕೂಡಲೇ ಶಬನಮ್ ಮನೆಗೆ ಹೋದ ಪೊಲೀಸ್ ಟೀಮ್ ಅವಳನ್ನು ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ತರ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ನಿಜವಾಗಿ ಈ ಕೊಲೆಗಳು ಹೇಗೆ ನಡೆದವು, ಯಾಕೆ ಈ ಕೊಲೆಗಳು ನಡೆಯಿತು
ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಶಬನಮ್ ಬಾಯಿಂದಲೇ ಗೊತ್ತಾಗುತ್ತೆ. ಈ ಶಬನಮ್ ಉತ್ತರ ಪ್ರದೇಶದ ನಾಮಕೇಳಿಯ ಗ್ರಾಮದಲ್ಲಿ ತನ್ನ ಕುಟುಂಬದವರ ಜೊತೆನೆ ವಾಸವಿಡ್ತಾಳೆ. ಅವರ ಕುಟುಂಬದವರಿಗೆಲ್ಲರಿಗೂ ಶಬನಮ್ ಎಂದರೆ ತುಂಬ ಪ್ರೀತಿ. ಮತ್ತೆ ಇವಳು ಏನಾದರೂ ಸಾಧಿಸುತ್ತಾಳೆಂಬ ಕನಸನ್ನು ಇಟ್ಟುಕೊಂಡಿದ್ದರು. ಹಾಗಾಗಿ ಇವಳನ್ನು ಚೆನ್ನಾಗಿ ಓದಿಸಿದ್ದರು. ಹಾಗೆ ಇವಳು ಶಿಕ್ಷಣದಲ್ಲಿ ಡಬಲ್ MA ಕೂಡ ಮಾಡಿದ್ದಳು. ಮತ್ತು ಇಂಗ್ಲೀಷನ್ನು ಅತಿ ಸುಲಭವಾಗಿ ಮಾತನಾಡುವುದರಿಂದ ಆ ಹಳ್ಳಿಯಲ್ಲಿ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಳು. ಟೀಚರ್ ಆಗಿ ಕೆಲಸ ಮಾಡ್ತಾ ಇರುವ ಶಬನಮ್ಗೆ ಬೂಟ್ ಕಟಿಂಗ್ ಕೆಲಸ ಮಾಡ್ತಾ ಇದ್ದ ಸಲೀಂ ಪರಿಚಯ ಆಗ್ತಾನೆ. ಪರಿಚಯ ಸ್ನೇಹಕ್ಕೆ ತಿರುಗಿ, ಸ್ನೇಹ ಪ್ರೀತಿಗೆ ತಿರುಗಿ, ನಂತರ ಸಲೀಂನ ಮಗುವಿಗೆ ತಾಯಿ ಆಗ್ತಾಳೆ. ಈ ವಿಷಯವನ್ನು ಮನೆಯವರಿಗೆ ಹೇಳಲು ಹೆದರಿದ ಶಬನಮ್ ತನ್ನ ಪ್ರೀತಿ ವಿಷಯನ ಅಷ್ಟೇ ಹೇಳ್ತಾಳೆ. ಆಕೆ ತಾಯಿಯಾಗಿರುವ ವಿಷಯವನ್ನು ಹೇಳುವುದಿಲ್ಲ. ಅವರ ಕುಟುಂಬದವರಿಗೆ ಸಲೀಂ ಎಂದರೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಅವನು ಮಾಡ್ತಾ ಇರುವ ಕೆಲಸದಿಂದಾಗಿ. ಆಗ ಶಬನಮ್ಮಳ ತಲೆಗೆ ಬಂದ ಕೆಟ್ಟ ಯೋಚನೆಯೇ ಅವನ ಜೊತೆ ಓಡಿ ಹೋಗುವುದಲ್ಲ, ಬದಲಿಗೆ ಮನೆಯವರನ್ನು ಕೊಲ್ಲುವುದು. ಅವರ ಕುಟುಂಬದವರನ್ನು ಕೊಲ್ಲಲು ಕಾರಣ ಆಸ್ತಿಗಾಗಿ ಮತ್ತು ಪ್ರೀತಿಗಾಗಿ. ತನ್ನ ಕುಟುಂಬದಲ್ಲಿ ಯಾರ್ಯಾರು ಬದುಕಿರಬಾರ್ದು, ಬದುಕಿದರೆ ಮುಂದೆ ನನಗೆ ಕಷ್ಟವಾಗುತ್ತೆ ಎಂದು ಅವರನ್ನು ಕೊಲ್ಲಲು ಪ್ಲ್ಯಾನ್ ಮಾಡ್ತಾಳೆ. ಆ ಸಮಯದಲ್ಲಿ ಎಲ್ಲರೂ ಹೊರಗೆ ಹೋಗಿದ್ದರು. ಅವರೆಲ್ಲರನ್ನು ಮನೆಗೆ ಕಳಿಸಿಕೊಳ್ಳುತ್ತಾಳೆ. ಹಾಗೆ ಎಲ್ಲರ ಜೊತೆ ಊಟ ಮಾಡಿ ಅವರಿಗೆಲ್ಲರಿಗೂ ಜೀರ್ಣವಾಗುವ ಹಾಗೆ ಟೀಯಲ್ಲಿ ನಿದ್ದೆ ಮಾತ್ರೆ ಮತ್ತು ಡ್ರಗ್ಸ್ ಹಾಕಿ ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಡ್ತಾಳೆ. ಆದರೆ ಅವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಟೀಯಲ್ಲಿ ಶಬನಮ್ ನಿದ್ದೆ ಬರುವ ಮಾತ್ರೆ ಹಾಕಿದ್ದಾಳೆ ಅಂತ. ಸ್ವಲ್ಪವೂ ಕೂಡ ಅವರು ಎಚ್ಚರವಾಗುವ ಹಾಗೆ ಮಲಗಿದ ಕೂಡಲೇ ಶಬನಮ್ ಸಲೀಂಗೆ ಫೋನ್ ಮಾಡಿ ಕರೆಸಿ ನಂತರ ಅವರಿಬ್ಬರು ಕೊಡಲಿಯಿಂದ ಕೊಲ್ಲಲು ಮುಂದಾಗ್ತಾರೆ. ಆಗ ಸಲೀಂ ಒಬ್ಬೊಬ್ಬರನ್ನು ಕೊಡಲಿಯಿಂದ ಎಲ್ಲರ ಕತ್ತನ್ನು ಕೊಚ್ಚಿ ಹಾಕ್ತಾನೆ. ಆದರೆ ಅತಿಯಾಗಿ ಅಳುತ್ತಿದ್ದ ಆ ಮಗುವನ್ನು ಸಲೀಂ ಕೈಯಲ್ಲಿ ಕೊಲ್ಲಲು ಶಬನಮ್ ಬಿಡಲಿಲ್ಲ. ನಂತರ ಶಬನಮ್ ಕರುಣೆ ಇಲ್ಲದೆ ಹಾಗೆ ಆ 10 ತಿಂಗಳ ಮಗುವನ್ನು ಉಸಿರುಗಟ್ಟಿಸಿ ಸಾಯಿಸಿ ಬಿಡ್ತಾಳೆ. ಸಲೀಂ ಹೋದ ನಂತರ ಶಬನಮ್ ಚೀರಾಡಿ ಕೂಗಾಡಿ ಊರಿನಲ್ಲಿನ ಜನರೆಲ್ಲನ್ನು ಕರೆಸುತ್ತಾಳೆ. ಮುಂದೆ ನಡೆದ ತನಿಖೆಯಿಂದಲೇ ಶಬನಮ್ಮಳ ಅಸಲಿ ಮುಖ ಎಲ್ಲರಿಗೂ ತಿಳಿದಿದ್ದು. ಈ ಘಟನೆಯಾದ 2 ವರ್ಷಗಳ ನಂತರ ಅಲಹಾಬಾದ್ ಹೈಕೋರ್ಟ್ ಇವರಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸುತ್ತೆ. ಈ ಶಿಕ್ಷೆಯಿಂದ ಹೊರಬರಲು ಶಬನಮ್ ಉತ್ತರ ಪ್ರದೇಶದ ಗವರ್ನರ್ ಹಾಗೂ ರಾಷ್ಟ್ರಪತಿಯಾಗಿದ್ದ ಪ್ರಣಬ್ ಮುಖರ್ಜಿಗೆ ಕ್ಷಮೆ ಕೇಳಿರುವ ಮೇಲ್ಮನವಿಯನ್ನು ಸಲ್ಲಿಸುತ್ತಾರೆ. ಆದರೆ ಇವರು ಮಾಡಿರುವ ತಪ್ಪು ಯಾವತ್ತೂ ಕ್ಷಮಿಸಲಾರದ್ದು. ಹೀಗಾಗಿ ಆ ಮನವಿಯನ್ನು ತಿರಸ್ಕರಿಸಲಾಗುತ್ತೆ. ಮುಂದೆ ಶಬನಮ್ ಜೈಲಿನಲ್ಲಿಯೇ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಫ್ರೆಂಡ್ಸ್, ಇದು ನಿಮಗೆ ಗೊತ್ತಿರಲಿ, ನಮಗೆ ಸ್ವಾತಂತ್ರ್ಯ ಸಿಕ್ಕದಾಗಿನಿಂದ ಇಲ್ಲಿವರೆಗೂ ಭಾರತ ದೇಶದಲ್ಲಿ ಯಾವ ಮಹಿಳೆ ಕೂಡ ಗಲ್ಲು ಶಿಕ್ಷೆಗೆ ಶರಣಾಗಿಲ್ಲ. ಈ ಮಹಿಳೆಗೆ ಆ ಶಿಕ್ಷೆಯಾದರೆ ಭಾರತ ದೇಶದಲ್ಲಿ ಗಲ್ಲಿಗೇರಿದ ಮೊದಲನೇ ಮಹಿಳೆ ಆಗ್ತಾಳೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.